ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತೆ. ಪ್ರಜ್ವಲ್ರನ್ನ ಬಂಧಿಸೋದಕ್ಕೆ SIT ಟೀಮ್ ಕಾದು ಕುಳಿತಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಅದರ ಜೊತೆಗೇನೆ ಆ ಏರ್ಪೋರ್ಟ್ನ ಸುತ್ತಮುತ್ತ ಕೋಸ್ CISF ಸೇರಿದಾಗೆ ಬಹಳಷ್ಟು ಭದ್ರತಾ ಸಿಬ್ಬಂದಿ ಅಲ್ಲಿ ಎನಿ ಟೈಮ್ ಅಲ್ಲಿ ಇರ್ತಾರೆ. ಬಟ್ ಇವತ್ತು ಅತಿ ಹೆಚ್ಚಿನ ಭದ್ರತೆಯನ್ನ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡಿತಾ ಇರುವಂತ ಕಾರಣಕ್ಕಾಗಿ ಏರ್ಪೋರ್ಟ್ನಲ್ಲಿ ನಿಯೋಜಿಸಲಾಗಿದೆ. ಸೊ ಪ್ರಜ್ವಲ್ ಅಲ್ಲಿ ನೀವು ನೋಡಿದ್ರಿ ಈ ಟ್ಯಾಕ್ಸಿಗಳಿಗೆ ಸಂಬಂಧಪಟ್ಟಾಗೆ, ಪ್ರೈವೇಟ್ ವೆಹಿಕಲ್ಸ್ಗಳಿಗೆ ಸಂಬಂಧಪಟ್ಟಂಗೆ, BMTC ಬಸ್ಗಳಿಗೆ, ವಾಯು ಬಸ್ ಎಲ್ಲ ಇದಾವಲ್ಲ, ಏರ್ಪೋರ್ಟ್ ಲೈನ್ನಲ್ಲಿರುವಂಥ ಬಸ್ಗಳು. ಸೊ ಅಂಥ ಬಸ್ಗಳಿಗೆಲ್ಲ ಸಂಬಂಧಪಟ್ಟಾಗೆ ಸಪ್ರೇಟ್ ಆದಂಥ ಈ ಪಾರ್ಕಿಂಗಿಗೆ ಸಂಬಂಧಪಟ್ಟಾಗಿನ ಕೆಲವು ವ್ಯವಸ್ಥೆಗಳೆಲ್ಲ ಇದೆ. ಸೊ ಪ್ರಜ್ವಲಿಗೆ ಅಲ್ಲಿಗೆಲ್ಲ ಹೋಗೋಕ್ಕೆ ಅವಕಾಶನೇ ಇರಲ್ಲ ಬಿಡಿ. ಆತ ಏನು ಟರ್ಮಿನಲ್ಲಿಂದ ಹೊರಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆತನನ್ನು ಎತ್ತಾಕೊಂಡು ಹೋಗುವಂಥ ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಹೋಗುತ್ತೆ. ಸೊ ಟರ್ಮಿನಲ್ಗೆ ಆತ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸೊ ಆ ವ್ಯವಸ್ಥೆಗಳಿಗೆ ಆಲ್ರೆಡಿ ಆಗಿದೆ. ಅತಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜಿಸಲಾಗಿದೆ. ಕೇವಲ ಮಾಧ್ಯಮದವರಿಗೆ, ಸಾರ್ವಜನಿಕರಿಗೆ, ಪೊಲೀಸರಿಗೆ, ಅಲ್ಲಿರುವಂಥ ಇತರ ಭದ್ರತಾ ಸಿಬ್ಬಂದಿಗೆ ಮಾತ್ರ ಒಂದು ಕುತೂಹಲ ಇರುವಂಥದ್ದಲ್ಲ, ಅಲ್ಲಿ ಬರ್ತಾ ಇರುವಂಥ ಹಲವು ಪ್ರಯಾಣಿಕರಿಗಳಿಗೂ ಕೂಡ ಕುತೂಹಲ ಇದೆ. ಈಗ ನಮ್ಮ ಟೈಮಿಂಗಲ್ಲಿ ಪ್ರಜ್ವಲ್ ಬರ್ತಾ ಇದ್ದಾನೆ ನೋಡಿ, ಅದಕ್ಕೆ ಈ ಥರ ಸಿಬ್ಬಂದಿ ಅನ್ನುವಂಥ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಅವರನ್ನೂ ನಿಯಂತ್ರಿಸಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂತ ಅಂದರೆ ಭಾಳಷ್ಟು ಮಂದಿ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ರಿಲೇಟಿವ್ಸು, ನಿಮಗೆ ಪರಿಚಯಸ್ಥರು ಯಾರಾದರೂ ಫಾರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಅವರು ಕೂಡ ನಿಮ್ಗೆ ಭಾಳ ಸಂದರ್ಭದಲ್ಲಿ ಹೇಳಿರ್ಬೋದು, ಏನು ಪ್ರಜ್ವಲ್ ಕತೆ, ಏನು ಪ್ರಜ್ವಲ್ ನ್ಯೂಸು ಅನ್ನುವಂಥನ್ನೆಲ್ಲ ಕೇಳಿರ್ಬೋದು. ಆ ಥರದ್ದು ಆಗ್ತಾ ಇದೆ. ಯಾಕಂತ ಅಂದರೆ ಆ ಮಟ್ಟಿಗಿದು ಕೇವಲ ನ್ಯಾಷನಲ್ ಸುದ್ದಿ ಅಲ್ಲ, ಇಂಟರ್ನ್ಯಾಷನಲ್ ಸುದ್ದಿ ಆಗಿತ್ತು ಇದು ಒಂದು ರೀತಿಯಾಗಿ. ಹೀಗಾಗಿ ಇದು ಭಾಳಷ್ಟು ಮಂದಿಗೆ ಪ್ರಜ್ವಲ್ನ ಕತೆ ಏನು, ಆತನನ್ನು ವಶಕ್ಕೆ ಪಡೆಯುವಂಥ ಸಂದರ್ಭ ಏನು, ಇದೆಲ್ಲ ಸಹಜವಾದಂಥ ಕೆಲ ಕುತೂಹಲ ಇದ್ದೇ ಇದೆ. ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ಈಗ ಆಲ್ರೆಡಿ ಪ್ರಜ್ವಲ್ ವಿರುದ್ಧವಾಗಿ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿರುವಂಥ ಕಾರಣಕ್ಕಾಗಿ ಆತನನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಇಮಿಗ್ರೇಷನ್ಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳು ಮೊದಲಿಗೆ ಆತನನ್ನು ಲುಕ್ಔಟ್ ನೋಟಿಸ್ ಆಧಾರದಲ್ಲಿ ವಶಕ್ಕೆ ಪಡಿತಾರೆ. ಆತನನ್ನು ವಶಕ್ಕೆ ಪಡೆದಂಥ ಸಂದರ್ಭ ಅವ್ರು ಚೆಕ್ ಮಾಡ್ತಾರೆ, ಈತನೇನ ಪ್ರಜ್ವಲ್ಲು, ಈತನ ವಿರುದ್ಧವಾಗಿಯೇ ಇಷ್ಟೆಲ್ಲ ಆರೋಪಗಳಿರುವಂಥದ್ದ, ಪಾಸ್ಪೋರ್ಟ್ ನಂಬರ್ ಏನು, ಇದೆಲ್ಲವನ್ನು ಕೂಡ ಅವರು ಮೊದಲಿಗೆ ಇಮಿಗ್ರೇಷನ್ ಆಫೀಸರ್ಸ್ ಪರಿಶೀಲನೆ ಮಾಡ್ತಾರೆ. ಈತನೇ ಪ್ರಜ್ವಲ್ಲು, ನೀವು ಹುಡುಕ್ತಾ ಇರೋನು ಅಂತ ಗೊತ್ತಾಗ್ತಾ ಇದ್ದಂಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಏರ್ಪೋರ್ಟ್ಗೆ ಬಂದ ಮೇಲೆ ನಡೆಯುವಂಥ ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಲುಕ್ಔಟ್ ನೋಟಿಸ್ ಸಂಬಂಧ ಮೊದಲು ಪರಿಶೀಲನೆ ನಡೆಯುತ್ತೆ. ಅದಾದ ನಂತರದಲ್ಲಿ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇರುವಂಥ ಕಾರಣಕ್ಕಾಗಿ ಅದನ್ನು ಪರಿಶೀಲನೆಗೆ ಒಳಪಡಿಸಿ ಪ್ರಜ್ವಲ್ನ ಮಾಹಿತಿ, ಮತ್ತೊಂದು ಗುರುತು, ಇದೆಲ್ಲವನ್ನು ಕೂಡ ಖಚಿತ ಮಾಡ್ಕೊಂಡ ನಂತರದಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಕಾರ್ಯ ಆಗುತ್ತೆ. ಆಮೇಲೆ ಆತ ಕೇಳಿ ಆತನ ಸಂಸದ ಸ್ಥಾನದ ಅವಧಿ ಇನ್ನೂ ಕೂಡ ಚಾಲ್ತಿಯಲ್ಲಿರುವಂಥ ಕಾರಣಕ್ಕಾಗಿ ಸ್ಪೀಕರ್ಗೆ ಮಾಹಿತಿಯನ್ನು ಕೊಡಬೇಕಂತ ಕಾರ್ಯ ಆಗುತ್ತೆ. ಹಿಂಗೆ ನಾವಿಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅಂತೂ ಭಾಳ ಶಾಸಕರುಗಳು, ಆಮೇಲೆ ಮಂತ್ರಿಗಳು, ಮುಖ್ಯಮಂತ್ರಿಗಳನ್ನೂ ಕೂಡ ವಶಕ್ಕೆ ಪಡೆದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ನಮ್ಮ ಇಲ್ಲಿರುವಂಥ ಸಭಾಧ್ಯಕ್ಷರಿಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕಾರ್ಯ ಆಗುತ್ತೆ. ಸ್ಪೀಕರ್ಗೆ ಮಾಹಿತಿಯನ್ನು ಕೊಡುವ ವಿಧಾನಸಭೆಗೆ ಸಂಬಂಧಪಟ್ಟಾಗಿನ ಸಭಾಧ್ಯಕ್ಷರಿಗೆ ಸ್ಪೀಕರ್ಗೆ ಮಾಹಿತಿ ಕೊಡುವಂಥ ಕಾರ್ಯ ಆಗುತ್ತೆ. ಏನಾದ್ರು MLCಗಳು ಮತ್ತೊಂದು ಆದರೆ ವಿಧಾನ ಪರಿಷತ್ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಆದರೆ ಅಲ್ಲಿ ಸಭಾಪತಿಗಳಿಗೆ ಮಾಹಿತಿ ಕೊಡುವಂಥ ಕಾರ್ಯ ಆಗುತ್ತೆ. ಸೇಮ್ ವೇ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ
ಇಲ್ಲಿ ಆತ ಸಂಸದ ಆಗಿರುವಂತಹ ಕಾರಣಕ್ಕಾಗಿ ಸೊ ಇದನ್ನ ಲೋಕಸಭೆಗೆ ಸಂಬಂಧಪಟ್ಟಾಗಿನ ಸ್ಪೀಕರ್ಗೆ ಮಾಹಿತಿಯನ್ನು ಕೊಟ್ಟು ಅದಾದ ನಂತರದಲ್ಲಿ ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆಗಳು ಯಥಾವತ್ತಾಗಿ ನಡೆದುಕೊಂಡು ಬರುತ್ತೆ. ಸೊ ಆ ಒಂದು ಪ್ರಕ್ರಿಯೆ ಸ್ವಲ್ಪ ಸಮಯ ಹಿಡಿಬಹುದು. ಬಟ್ ಇಮಿಗ್ರೇಷನ್ ಆಫೀಸರ್ಗೆ ಸಂಬಂಧಪಟ್ಟ ಹಾಗೆ ಅವರು ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರುವಂಥ ಕಾರಣಕ್ಕಾಗಿ ಹಾಗಾಗಿ ವಶಕ್ಕೆ ಪಡೆಯುವಂಥ ಆಮೇಲೆ ನೀವು ಟರ್ಮಿನಲ್ 1 ಆಗಿರ್ಬೋದು, ಟರ್ಮಿನಲ್ 2 ಆಗಿರ್ಬೋದು, ಅಲ್ಲಿ VIP ಸಂಬಂಧಪಟ್ಟಾಗಿನ ಸಪರೇಟ್ ಆದಂಥ ಒಂದು ವೇ ಇದೆ. ಸೊ ಹಾಗಾಗಿ ಆ VIP ಮಾರ್ಗದ ಟರ್ಮಿನಲ್ 2ನ VIP ಮಾರ್ಗದ ಮುಖೇನವಾಗಿಯೇ ಅವ್ರು ಬರ್ಬೋದು ಅಂತ ಚಾನ್ಸಸ್ ಇದೆ. ಅಲ್ಲೂ ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸೊ ಭೀಮಪ್ಪ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭೀಮಪ್ಪ ಪಾಟೀಲ್, ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ನಾವು ಲೈವ್ ಟ್ರ್ಯಾಕಿಂಗ್ ಅಲ್ಲಿ ನೋಡಿದಾಗ ಫ್ಲೈಟ್ ಈಗ ಆಲ್ರೆಡಿ ಬಂದು ಲ್ಯಾಂಡ್ ಆಗಿರುವಂಥದ್ದನ್ನು ನೋಡ್ತಾ ಇದ್ವಿ. ಬಹುಶಃ ಇನ್ನು ಕೊನೆ ಹಂತದ ಪ್ರಕ್ರಿಯೆಗಳನ್ನು ಫುಲ್ಫಿಲ್ ಮಾಡಬೇಕಂತ ಅನಿವಾರ್ಯತೆ ಇದೆ. ಏನಾಗ್ತಾ ಇದೆ ಭೀಮಪ್ಪ ಪಾಟೀಲ್, ಓವರ್ ಟು ಯು. ಹೌದು ಮಾಲ್ತೇಶ್, ತಾವು ಹೇಳಿದ ಹಾಗೆ ಲುಫ್ತಾನ್ಸ ಏರ್ಲೈನ್ಸ್ ಇದೆ, ಅದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ಬಂದಿಳಿದಿದೆ ಅಂತ ಮಾಹಿತಿ ಇದೆ. ಮತ್ತು ಈ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಈ ಪ್ರಜ್ವಲ್ ರೇವಣ್ಣನ ಪರಿಶೀಲನೆ ಮಾಡುವಂಥದ್ದು ಮತ್ತು ದಾಖಲೆಗಳನ್ನು ಹಿಡಿದು ಅವರ ಗುರುತು ಪತ್ತೆ ಹಚ್ಚುವಂಥ ಒಂದು ಕೆಲಸ ಮಾಡ್ತಾರೆ. ಮತ್ತು ಆ ಟಿಕೆಟನ್ನು ಪರಿಶೀಲನೆ ಮಾಡಿ ಆ ಟಿಕೆಟಲ್ಲಿ ಆ ವ್ಯಕ್ತಿ ಇದನ್ನ ಅಂತೇಳಿ ಪರಿಶೀಲನೆ ಮಾಡ್ತಾರೆ. ಮತ್ತು ತದನಂತರ ಅವರು SIT ಅಧಿಕಾರಿಗಳಿಗೆ ವಶಕ್ಕೆ ನೀಡ್ತಕ್ಕಂಥ ಪ್ರತಿಕ್ರಿಯೆ ನಡೆಯುತ್ತೆ. ಆ ನಂತರ SIT ಅಧಿಕಾರಿಗಳು ನಿಯಮದ ಪ್ರಕಾರ ಅವ್ರನ್ನ ಟರ್ಮಿನಲ್ 2ನ ಗೇಟ್ ಮೂಲಕವಾಗಿ ಆಚೆ ಕರ್ಕೊಂಡು ಬರಬೇಕು. ಆದರೆ ಇಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರನ್ನ ಕಣ್ತಪ್ಪಿಸಿ ಆಚೆ ಕರೆದುಕೊಂಡು ಬರ್ತಕ್ಕಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಈಗ ನಾವು ಒಂದು VIP ಗೇಟು ಮತ್ತು ಈ ಒಂದು ಸ್ಟಾಪ್ ಗೇಟ್ ಇದೆ, ಇಲ್ಲಿ ಒಂದು ಈ ಮೂಲಕ ಬರ್ಬೋದು ಅಂತ ಒಂದು ಅನುಮಾನ ಇದೆ. ಹಾಗಾಗಿ ನಾವು ಈಗೇನು ಕ್ಯಾಮ್ರಾದಲ್ಲಿ ನೋಡ್ತೀವಿ, ಇದು ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಸ್ಟಾಪ್ ಗೇಟ್. ಈ ಗೇಟ್ನಲ್ಲಿ ಸರಕು ಸಾಮಗ್ರಿಗಳನ್ನು ಮಾತ್ರ ಸಾಗಿಸ್ತಾರೆ ಮತ್ತು ಅವ್ರ ಸ್ಟಾಪ್ ಅಧಿಕಾರಿಗಳು ಮಾತ್ರ ಪ್ರವೇಶ ಮಾಡ್ತಾರೆ. ಇಲ್ಲಿ ಬಂದರೆ ಯಾರು ಮಾಧ್ಯಮದಲ್ಲಿ ಇರುವುದಿಲ್ಲ ಮತ್ತು ಯಾರು ಸಾರ್ವಜನಿಕರು ಇರುವುದಿಲ್ಲ. ಹಾಗಾಗಿ ಸುಲಭವಾಗಿ ಕರ್ಕೊಂಡು ಹೋಗಬಾರ್ದಂತ ಒಂದು ಜಸ್ಟ್ ಆಲ್ ಭೀಮಪ್ಪ ಪಾಟೀಲ್, ಜಸ್ಟ್ ಆಲ್ DK ಸುರೇಶ್ ಕೂಡ ಷಡ್ಯಂತ್ರದ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. ಸೊ 33 ದಿನ ಆದಮೇಲೆ ಈಗ ಬರ್ತಿರುವಂಥದ್ದು ನೋಡ್ತಾ ಇದ್ರೆ ಎಲ್ಲ ಸಾಕ್ಷ್ಯಗಳನ್ನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. SIT ತನಿಖೆ ಆಗ್ತಾ ಇದೆ, ತನಿಖೆ ಆದಮೇಲೆ ಏನು ಅಂತ ನೋಡೋಣ. ಥ್ಯಾಂಕ್ ಯು. DK ಸುರೇಶ್ ಏನಕ್ಕೆ ಅಲ್ಲಿ ಹೋಗಿದ್ರು ಅನ್ನುವಂಥ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. ಬಹುಶಃ ಡೆಲ್ಲಿಯಿಂದ ಬರ್ತಾ ಇದ್ರು ಅಂತ ಕಾಣಿಸುತ್ತೆ. ಇವ್ರು ಬರೋ ಟೈಮಲ್ಲಿ ಅವ್ರು ಬಂದರು ಅನ್ನುವಂಥ ಕಾರಣಕ್ಕೆ ಅದಕ್ಕೇನು ಬೇರೆ ಹೊಸ ಥರದ ಪುಕಾರೋ ಮತ್ತೊಂದಲ್ಲ, ಕೋಇನ್ಸಿಡೆನ್ಸ್ ಆಗಿರ್ಬೋದು ಅಷ್ಟೇ. ನೀವು ನೋಡ್ತಾ ಇದ್ದೀರಲ್ಲ, ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗಿನ ಟರ್ಮಿನಲ್ 2ನ ಕೆಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ.